ಹಲೋ ಸ್ನೇಹಿತರೆ, ನನ್ನ ಹೆಸರು ರತ್ನ. ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ರತ್ನ ಮಾಡುವ ನಮಸ್ಕಾರಗಳು. ಇವತ್ತು ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ನೋಡಿ ಸ್ನೇಹಿತರೆ, ಇದು ನಮ್ಮ ಮನೆಯ ದೇವರ ಮನೆ. ವರಮಹಾಲಕ್ಷ್ಮಿಯನ್ನು ಕೂರಿಸಲು ಈ ರೀತಿಯಾಗಿ ದೇವರ ಮನೆಯನ್ನು ಅಲಂಕರಿಸಿದ್ದೇನೆ. ವರಮಹಾಲಕ್ಷ್ಮಿಯನ್ನು ಕೂರಿಸಲು ದೇವರ ಮನೆಯಲ್ಲಿ ಒಂದು ಸಣ್ಣ ರಂಗೋಲಿಯನ್ನು ಹಾಕಿ ಮಡಿಯ ಬಟ್ಟೆಯಿಂದ ಮತ್ತು ಹೂವಿನಿಂದ ಅಲಂಕರಿಸಿಕೊಳ್ಳೋಣ. ಲಕ್ಷ್ಮಿಯನ್ನು ಕೂರಿಸಲು 3 ಸ್ಟೆಪ್ಪನ್ನು ಮಣೆಯ ಸಹಾಯದಿಂದ ಕೊಟ್ಟಿದ್ದೀನಿ. ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸುವ ಜಾಗವನ್ನು ಅಲಂಕರಿಸಿಕೊಳ್ಳಿ. ಮೊದಲಿಗೆ ದೇವರ ಮನೆಗೆ ನಮಸ್ಕಾರವನ್ನು ಮಾಡಿ ಕುಳಿತುಕೊಳ್ಳಿ. ಇವಾಗ ಲಕ್ಷ್ಮಿ ಕೂರಿಸಲು ಒಂದು ಬಾಳೆ ಎಲೆಯನ್ನು ಸ್ವಲ್ಪ ಕಟ್ಟು ಮಾಡಿಕೊಂಡು ಕೆಳಗಡೆ ಇಡಿ. ಅದರ ಮೇಲೆ ಒಂದು ಬಾಕ್ಸನ್ನು ಇಡಿ. ಇದರ ತುಂಬ ಅಕ್ಕಿಯನ್ನು ಹಾಕಿ ಲಕ್ಷ್ಮಿಯನ್ನು ಕೂರಿಸಲು ಒಂದು ಬೆಳ್ಳಿಯ ಚಂಬು ಅಥವಾ ತಾಮ್ರದ ಬಿಂದಿಗೆಯನ್ನು ಬಳಸಿ. ಲಕ್ಷ್ಮಿಗೆ ಸೀರೆ ಉಡಿಸಲು ಒಂದು ಸೀರೆಯನ್ನು ತೆಗೆದುಕೊಂಡು, ಬ್ಲೌಸನ್ನು ನಾನು ಕಟ್ ಮಾಡಿಲ್ಲ, ನಮ್ಮ ಸೀರೆಯ ಬ್ಲೌಸ್ಗೆ ಮ್ಯಾಚ್ ಆಗುವ ಥರ ಒಂದು ಬ್ಲೌಸನ್ನು ತೆಗೆದುಕೊಂಡು 4 ಭಾಗವಾಗಿ ಫೋಲ್ಡ್ ಮಾಡಿ, ನಾವು ತೆಗೆದುಕೊಂಡಿರುವ ಚಂಬು ಅಥವಾ ಬಿಂದಿಗೆಗೆ ಈ ಬ್ಲೌಸ್ ಪೀಸನ್ನು ಸುತ್ತಿಕೊಂಡು, ಸುತ್ತಿರುವ ಬ್ಲೌಸ್ ಪೀಸನ್ನು ಬಿಗಿಯಾಗಿ ಹಿಡಿದುಕೊಂಡು ಬಟ್ಟೆ ಕ್ಲಿಪ್ಪನ್ನು ಹಾಕಿ ಈ ಥರ ಬಿಂಗೆ ಅಥವಾ ಚಂಬನ್ನು ರೆಡಿ ಮಾಡಿಟ್ಟುಕೊಂಡು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸಲು ಸೀರೆಯನ್ನು ಓಪನ್ ಮಾಡಿ ಸೀರೆಯನ್ನು ಮಧ್ಯಕ್ಕೆ ಮಡಚಿಟ್ಟುಕೊಂಡು ಸೀರೆಯ 2 ತುದಿಯನ್ನು ಹಿಡಿದು ಮಧ್ಯದ ಭಾಗದಿಂದ 1 ಇಂಚಿನ ಅಗಲದಷ್ಟು ಸೀರೆಯ ನೆರಿಗೆಗಳನ್ನು ಕೊಡಿ. ಸೀರೆಯ ಕೊನೆಯ ಭಾಗದಲ್ಲಿ 3 ಮೊಳದಷ್ಟು ಸೀರೆಯ ಸರಗನ್ನು ಬಿಡಿ. ಹಿಡಿದಿರುವ ಎಲ್ಲ ನೆರಿಗೆಗಳನ್ನು ಜೋಡಿಸಿ ಬಟ್ಟೆಯ ಕ್ಲಿಪ್ಪನ್ನು ಹಾಕಿ. ನೆರಿಗೆಯನ್ನು ಹಿಡಿದಿರುವ ಸೀರೆಯನ್ನು ತೆಗೆದುಕೊಂಡು ಬಾಕ್ಸ್ ಮೇಲೆ ಇಟ್ಟು ಸೀರೆಯ ಕೆಳಗಡೆ ಎಲ್ಲ ನೆರಿಗೆಗಳನ್ನು ಬಿಡಿಯಾಗಿ ಜೋಡಿಸಿ. ಸೀರೆಯ ನೆರಿಗೆಗೆ ಹಾಕಿರುವ ಬಟ್ಟೆಯ ಕ್ಲಿಪ್ಪನ್ನು ತೆಗೆಯಿರಿ. ಬಾಕ್ಸ್ ಮೇಲ್ಗಡೆ ಸೀರೆಯನ್ನು ಪ್ರೆಸ್ ಮಾಡಿ ಮೊದಲೇ ರೆಡಿ ಮಾಡಿಕೊಂಡಿರುವ ಚಂಬನ್ನು ತೆಗೆದುಕೊಂಡು ಇದಕ್ಕೆ 1 ಅಡಿಯ ಕೋಲನ್ನು ತೆಗೆದುಕೊಂಡು ದೇವಿಯ ಕೈಗಳನ್ನು ದಾರದ ಸಹಾಯದಿಂದ ಈ ಕೋಲಿಗೆ ಕಟ್ಟಿ. ಈ ರೀತಿ ರೆಡಿಯಾದ ಕೋಲನ್ನು ತೆಗೆದುಕೊಂಡು ಚಂಬಿನ ಮೇಲೆ ಇಟ್ಟು ದಾರದ ಸಹಾಯದಿಂದ ಕೋಲನ್ನು ಚಂಬಿಗೆ ಬಿಗಿಯಾಗಿ ಕಟ್ಟಿ. ಈ ರೀತಿ ರೆಡಿಯಾದ ಚಂಬನ್ನು ಬಾಕ್ಸ್ನ ಮೇಲೆ ಇಡಿ. ಸೀರೆಯ ನೆರಿಗೆಗಳನ್ನೆಲ್ಲ ರೆಡಿ ಮಾಡಿ. ಮೊದಲೇ ಸೀರೆಯ 3 ಮೊಳದಷ್ಟು ಬಿಟ್ಟಿರುವ ಸರಗನ್ನು ತೆಗೆದು 2 ತುದಿಯನ್ನು ಹಿಡಿದುಕೊಂಡು ಸೀರೆಯ ಸರಗನ್ನು 1 ಇಂಚಿನ ಅಗಲದಷ್ಟು ಸೀರೆಯ ನೆರಿಗೆಯನ್ನು ಜೋಡಿಸಿ. ಹಿಡಿದಿರುವ ನೆರಿಗೆಗಳನ್ನು ನೀಟಾಗಿ ಜೋಡಿಸಿಕೊಂಡು ಜೋಡಿಸಿರುವ ನೆರಿಗೆಗೆ ಬಟ್ಟೆಯ ಕ್ಲಿಪ್ಪನ್ನು ಹಾಕಿ. ಜೋಡಿಸಿರುವ ನೆರಿಗೆಗೆ ಒಂದೊಂದು ಮೊಳಕ್ಕೆ ಬಟ್ಟೆಯ ಕ್ಲಿಪ್ಪನ್ನು ಹಾಕಿ. ಇದೇ ಥರ 3 ಮೊಳದ ಸರಗನ್ನು ರೆಡಿ ಮಾಡಿ. ಇವಾಗ ನೋಡಿ, 2 ಮೊಳಕ್ಕೆ ಕ್ಲಿಪ್ಪನ್ನು ಹಾಕಿ 1 ಮೊಳವನ್ನು ಹಾಗೆ ಬಿಟ್ಟುಕೊಳ್ಳೋಣ. ರೆಡಿಯಾಗಿರುವ ಸರಗನ್ನು ಚಂಬಿನ ಹಿಂಭಾಗದಲ್ಲಿ ತೆಗೆದುಕೊಂಡು ದೇವಿಯ ಎಡಗಡೆಯ ನೆರಿಗೆಯ ಪೋರ್ಷನನ್ನು ರೆಡಿ ಮಾಡಿ ಜೋಡಿಸಿ.
ಸೀರೆಯ ಪಲ್ಲುವಿನಲ್ಲಿ ಹಾಕಿರುವ ಬಟ್ಟೆಯ ಕ್ಲಿಪ್ಪನ್ನು ತೆಗೆದು ಬಿಡಿ. ದೇವಿಯ ಬಲಗಡೆ ಕೈಯಿಂದ ಸೆರಗನ್ನು ಕೆಳಗಡೆಯಿಂದ ತೆಗೆದುಕೊಂಡು ಮುಂಭಾಗದಿಂದ ಹಿಂಭಾಗಕ್ಕೆ ಎಡಗಡೆಯ ಕೋಲ ಮೇಲೆ ಸೀರೆಯ ಸೆರಗನ್ನು ತಂದು ಮತ್ತೆ ಬಲಗೈಯಿನ ಕೋಲಿನ ಮೇಲೆ ಸೀರೆಯ ಪಲ್ಲುವನ್ನು ಕೊಡಿ. ಸೀರೆಯ ಪಲ್ಲುವನ್ನು ಕೊಟ್ಟ ಮೇಲೆ ಮುಂದೆ ನೆರಿಗೆಯನ್ನು ನೀಟಾಗಿ ಜೋಡಿಸಿ. ದೇವಿಗೆ ಸೆರಗನ್ನು ಕೊಟ್ಟ ಮೇಲೆ ಮುಂಭಾಗ ರೆಡಿ ಮಾಡಿಕೊಂಡು ದೇವಿಯ ಎರಡು ಕೈಯನ್ನು ಎತ್ತಿ ಮೇಲೆ ಜೋಡಿಸಿ. ದೇವಿಯ ಎಡಭುಜದ ಮೇಲೆ ಪಲ್ಲುವನ್ನು ಸ್ವಲ್ಪ ನೀಟಾಗಿ ಎಳೆದು ಬಟ್ಟೆಯ ಕ್ಲಿಪ್ಪಿನ ಸಹಾಯದಿಂದ ಅದನ್ನು ಜೋಡಿಸಿಕೊಳ್ಳಿ. ರೆಡಿಯಾದ ಲಕ್ಷ್ಮಿಗೆ ಒಂದು ಸಣ್ಣ ಪೂಜೆಯನ್ನು ಮಾಡಿ. ಚಂಬಿನ ಒಳಗಡೆ ಒಂದು ಲಕ್ಷ್ಮೀ ನಾಣ್ಯವನ್ನು ಹಾಕಿ ಅಥವಾ 5 ರೂಪಾಯಿ ಗೋಲ್ಡ್ ನಾಣ್ಯವನ್ನು ಹಾಕಿ. ಕವಡೆ, ಗೋಮತಿ ಚಕ್ರ, ಕಮಲ ಬೀಜ ಎಲ್ಲವನ್ನು ಹಾಕಿ. ನಿಮಗೆ ಚಂಬಿನ ಒಳಗಡೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕೋ ಅದನ್ನೆಲ್ಲ ಹಾಕಿ. ಲಕ್ಷ್ಮೀ ದೇವಿಗೆ ತಾಲಿಯನ್ನು ಹಾಕಿ. ಲಕ್ಷ್ಮೀ ದೇವಿಗೆ ಒಂದು ಡಾಬನ್ನು ಹಾಕಿ ಅಲಂಕರಿಸಿ. ನಂತರ ಲಕ್ಷ್ಮೀ ದೇವಿಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಇಷ್ಟವಾದ ಒಡವೆಯನ್ನು ಹಾಕಿ ಅಲಂಕರಿಸಿ ದೇವಿಯನ್ನು. ಇವಾಗ ಕಲಶವನ್ನು ಇಡಲು ಚಂಬಿನ ಒಳಗಡೆ 5 ವೀಳ್ಯದೆಲೆಯನ್ನು ಜೋಡಿಸಿ. ಚಂಬಿನ ಒಳಗಡೆ ವೀಳ್ಯದೆಲೆಯ ಮೇಲೆ ಒಂದು ತೆಂಗಿನಕಾಯಿಯನ್ನು ತಂದು ಅರಿಶಿನ ಕುಂಕುಮವನ್ನು ಹಚ್ಚಿ ಇಡಿ. ನಾನು ಯಾವಾಗಲೂ ದೇವರನ್ನು ಪ್ರತಿಷ್ಠಾಪಿಸುವುದು ಬೆಳಗಿನ ಜಾವ 5:30 ಗೋಧೂಳಿ ಲಗ್ನದಲ್ಲಿ. ಈ ಗೋಧೂಳಿಯ ಸಮಯವು ಪ್ರಶಸ್ತವಾಗಿ ಇರುತ್ತೆ ಲಕ್ಷ್ಮಿಯನ್ನು ಕೂರಿಸಲು. ಅದಕ್ಕೆ ತುಂಬ ಒಳ್ಳೆಯದು ಎಂದು ನಾನು ಬೆಳಗಿನ ಜಾವನೇ ಲಕ್ಷ್ಮಿಯನ್ನು ಕೂರಿಸುತ್ತೇನೆ. ನೀವೆಲ್ಲರೂ ನಿಮ್ಮ ಮನೆಯ ಅನುಕೂಲಕ್ಕೆ ತಕ್ಕಂತೆ ಲಕ್ಷ್ಮಿಯ ಕಳಸವನ್ನು ಪ್ರತಿಷ್ಠಾಪಿಸಿ. ಇವಾಗ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯ ವರಮಹಾಲಕ್ಷ್ಮಿಗೆ ಹೇಗೆ ಸೀರೆ ಉಡಿಸುವುದು ಮತ್ತು ಅಲಂಕರಿಸುವುದು ಎಂದು ತಿಳಿದುಕೊಂಡೆವು. ಮತ್ತೊಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಗೆ ಹೇಗೆ ಪೂಜೆ ಮಾಡುವುದು ಎನ್ನುವ ವಿಧಾನವನ್ನು ತಿಳಿಸಿಕೊಡುತ್ತೇನೆ. ಲಕ್ಷ್ಮಿಗೆ ಹೂವಿನ ಹಾರವನ್ನು ಹಾಕಿ ದೇವಿಯನ್ನು ಅಲಂಕರಿಸಿ. ತಾವರೆ ಹೂವಿನ ಹಾರವನ್ನು ಲಕ್ಷ್ಮಿಗೆ ಹಾಕಿ ಅಲಂಕರಿಸಿ. ತಾವರೆ ಹೂವಿನ ಹಾರ ನಿಮ್ಮಲ್ಲಿ ಇದ್ದರೆ ಬಳಸಿ, ಇಲ್ಲವಾದರೆ ಯಾವ ಹೂವಿಂದನಾದರೂ ಲಕ್ಷ್ಮಿಗೆ ದೇವಿಯನ್ನು ಅಲಂಕರಿಸಿ. ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದ ಮಲ್ಲಿಗೆ ಹೂವನ್ನು ಮುಡಿಸಿ. ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಕಿರೀಟವನ್ನು ತೊಡಿಸಿ. ವರಮಹಾಲಕ್ಷ್ಮಿಗೆ ನಿಮಗೆಲ್ಲ ಯಾವ ಹೂವು ಇಷ್ಟವೋ ಆ ಹೂವನ್ನೇ ತಂದು ಅಲಂಕರಿಸಿ. ಎಲ್ಲ ದೇವರ ಫೋಟೋಗಳಿಗೆ ಹೂವನ್ನು ಮುಡಿಸಿ. ದೇವಿಯ ತಲೆಯ ಮೇಲೆ ಮಲ್ಲಿಗೆ ಹೂವು ಮತ್ತು ಒಂದು ರೆಡ್ ರೋಸನ್ನು ಇಡಿ. ತಾಯಿ ವರಮಹಾಲಕ್ಷ್ಮಿ ಕೂಡಿಸಿದ ಮೇಲೆ ಲಕ್ಷ್ಮಿಗೆ ಮಡ್ಲಕ್ಕಿಯನ್ನು ಕಟ್ಟಿ ಫಲತಾಂಬೂಲನ ಇಟ್ಟು ದೀಪಗಳನ್ನು ಹಚ್ಚಿ ಆರತಿಯನ್ನು ಬೆಳಗಿ. ನಮ್ಮ ಮನೆಯ ತಾಯಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಕೀರ್ತಿ ಯಶಸ್ಸನ್ನು ತಂದುಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮೆಲ್ಲರಿಗೂ ನಮ್ಮ ಮನೆಯ ತಾಯಿ ವರಮಹಾಲಕ್ಷ್ಮಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ. ಹಾಗೆಯೇ ನೀವು ಸಹ ಇದೇ ರೀತಿ ಲಕ್ಷ್ಮಿಯನ್ನು ಕೂರಿಸಲು ಟ್ರೈ ಮಾಡಿ ಕಾಮೆಂಟ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಇದೇ ಥರ ಬೆಂಬಲಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿದವ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಒತ್ತಿ ಒಂದು ಲೈಕನ್ನು ಕೊಡಿ. ನಮ್ಮ ಚಾನಲ್ ನೋಡಿ ಸಪೋರ್ಟ್ ಮಾಡಿದಿರೋ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.